ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ನಾಯಕರುಗಳು ಮತ್ತು ಪದ್ಮನಾಭನಗರ ಪರ್ಟಿಕ್ಯುಲರ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು ಮತ್ತು ಪದ್ಮನಾಭನಗರ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಎಲ್ಲ ಮುಖಂಡರುಗಳು, ಇಲ್ಲೂ ಭಾಳ ಜನ ಮುಖಂಡರುಗಳೇ ಇರ್ತಕ್ಕಂಥದ್ದು, ಇಲ್ಲೂ ಸಹಿತ ಎಲ್ಲ ಮುಖಂಡರುಗಳೇ. ಇವತ್ತಿನ ಪತ್ರಿಕಾಗೋಷ್ಠಿ ನಮ್ಮ ಪದ್ಮನಾಭನಗರದಲ್ಲಿ ಇದುವರೆಗೂ ಯಾರು ಬಿ ಜೆ ಪಿನಲ್ಲಿ ಕೆಲಸ ಮಾಡ್ತಿದ್ದವರು ಸರ್ಕಾರ ನಮ್ಮದು ಬರ್ತಾ ಇದೆ, ನಮ್ಮ ಹತ್ರ ಬರ್ಬೋದು ಮಾಡ್ಬೋದು ಅಂಥೇಳಿ ಉದ್ದೇಶ ಇಟ್ಕೊಂಡು ಕಾರ್ಪೊರೇಟ್ರುಗಳು ಪರ್ಟಿಕ್ಯುಲರ್ ಆಗಿ 3-4 ಜನ ಕಾರ್ಪೊರೇಟ್ರುಗಳು ನಾವು ಪಾರ್ಟಿಗೆ ಸೇರ್ಕೊತೀವಿ ಅಂತೇಳಿ ಸೇರ್ಕೊಂಡು ಇದುವರೆಗೂ ಇದ್ದು ನಮ್ಮ ಪಕ್ಷದ ಸವಲತ್ತುಗಳನ್ನು ಸರ್ಕಾರ ಏನೇನು ಸವಲತ್ತುಗಳು ಕೊಡಲಿಕ್ಕೆ ಅವಕಾಶ ಇತ್ತು ಅದನ್ನು ಉಪಯೋಗಿಸ್ಕೊಂಡ್ರು. ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ರವರ ಚ್ಯುತಿ ಮೇಲೆ ಅವರು ಇವತ್ತು ನಮ್ಮ ಪಕ್ಷವನ್ನು ಬಿಟ್ಟು ಆ ಬಿ ಜೆ ಪಿ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ನಾವು ಅದಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಮತದಾರರು ಮುಖಂಡರುಗಳು ಯಾರೂ ಸಹಿತ ಅಧೀನರಾಗಬೇಕಾದ್ದಿಲ್ಲ. ಕಾಂಗ್ರೆಸ್ ಪಕ್ಷ ಇದೊಂದು ಸಮುದ್ರ, ಬರೋರು ಬರ್ತಾ ಇರ್ತಾರೆ, ಹೋಗೋರು ಹೋಗ್ತಾ ಇರ್ತಾರೆ. ಅದಕ್ಕೆ ಯಾರೂ ನಾವು ಎದ್ಗುಂದಬೇಕಾಗಿಲ್ಲ. ಇವತ್ತು ನಮ್ಮ ಪಕ್ಷದಲ್ಲಿ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಗುರಪ್ಪ ನಾಯ್ಡು ಅವರಿದ್ದಾರೆ, ಮತ್ತೊಬ್ಬರು ನಾಯಕರಾಗಿರ್ತಕ್ಕಂಥ ಕಬಡ್ಡಿ ಬಾಬಣ್ಣವರು ಭಾಳ ಸ್ಟ್ರಾಂಗಾಗಿ ಆ್ಯಕ್ಟ್ ಮಾಡ್ಕೊಂಡು ಓಡಾಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಹಾಗೆಯೇ ನಮ್ಮ ಮಾಜಿ ಮೇಯರ್ರವರು, ನಮ್ಮ ವೆಂಕಟೇಶ್ ಮೂರ್ತಿಗಳು ಸಹಿತ ಭಾಳ ಹೋರಾಟ ಮಾಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಮುತ್ತುರಾಜ್ರವರು ಸಹಿತ ನಮ್ಮ ಕ್ಷೇತ್ರದವರು. ಅವರು ರಾಜ್ಯದಲ್ಲಿ ಒಂದು ಭಾಗದ ಒಂದು ಸಂಸ್ಥೆ ಅಧ್ಯಕ್ಷರಾಗಿದ್ದರೂ ಸಹಿತ ಪದ್ಮನಾಭನಗರ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥವ್ರು. ಮತ್ತೋರ್ವ ಯುವ ನಾಯಕರು ಮತ್ತು ನಮ್ಮ ಪಕ್ಷದ ಭಾಳ ಮುಖಂಡರಾಗಿರ್ತಕ್ಕಂಥ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂಜಯ್ ಗೌಡರಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಂಥ ಸನ್ಮಾನ್ಯ ರಘುನಾಥ್ ನಾಯ್ಡು ಇದ್ದಾರೆ. ಹಾಗೆಯೇ ಪದ್ಮನಾಭನಗರಕ್ಕೆ ಯಾವಾಗಲೂ ಸಹಿತ ಈ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರ ಇರಲಿ, ಅಭಿವೃದ್ಧಿ ಇರಲಿ, ಯಾವುದೇ ವಿಚಾರಕ್ಕೂ ಸಹಿತ ನಮ್ಮ KPCCಯನ್ನು ಪ್ರತಿನಿಧಿಸ್ತಕ್ಕಂಥ 2-3 ಜನ ಮುಖಂಡರುಗಳು ಯಾವಾಗಲೂ ಪ್ರತಿ ಮೀಟಿಂಗಿಗೂ ಸಹಿತ ಬಂದು KPCCಯವರ ಮಾರ್ಗದರ್ಶನ ಏನಿದೆ ಅದನ್ನೆಲ್ಲ ಕೊಟ್ಟೋಗ್ತಕ್ಕಂಥದ್ದನ್ನು ಸನ್ಮಾನ್ಯ ಆರಾಧ್ಯರವರು ಮತ್ತು ನಮ್ಮ ಜಿ ಕೃಷ್ಣಪ್ಪನವರು. ಆರಾಧ್ಯರವರು BMTC ಅಧ್ಯಕ್ಷರು, ಪಾರ್ಟಿನಲ್ಲಿ ಭಾಳ ಮುಖ್ಯ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಹಾಗೆಯೇ ನಮ್ಮ ಜಿ ಕೃಷ್ಣಪ್ಪನವರು ಸಹಿತ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಮತ್ತು ಮುಖ್ಯಸ್ಥರು. ಹಾಗೆಯೇ ಲಕ್ಷ್ಮೀಪತಿಯವರು, ನಮ್ಮ ಮಾಜಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಲಕ್ಷ್ಮೀಪತಿಯವರು ಈ ಸಮಾರಂಭದಲ್ಲಿ ನಮ್ಮ ಜೊತೆಲಿದ್ದಾರೆ. ಅದಲ್ಲದೆ ಇಲ್ಲಿ ಕುಳಿತಿರ್ತಕ್ಕಂಥವರು ಕಾರ್ಯಕರ್ತರೇನಲ್ಲ, ಇವರೆಲ್ಲ ಪದ್ಮನಾಭನಗರದ ಎಲ್ಲ ಭಾಗದ ಮುಖಂಡರುಗಳು. ಇವತ್ತು ನಾವೆಲ್ಲ ಧೈರ್ಯವಾಗಿದ್ದೀವಿ. ಯಾರು ಕಾಂಗ್ರೆಸ್ಸಿಗೆ ಬರ್ತಾರೆ ಹೋಗ್ತಾರೆ ಮುಖ್ಯ ಅಲ್ಲ, ನಮ್ಮ ಪಕ್ಷ ಮುಖ್ಯ. ಸಾವಿರಾರು ಜನ ಕಾರ್ಯಕರ್ತರನ್ನ ಹುಟ್ಟಾಕ್ತಕ್ಕಂಥ ಶಕ್ತಿ ಇದೆ ಅಂತ ಹೇಳಿ ಧೈರ್ಯ ತುಂಬಲಿಕ್ಕೆ ನಮ್ಮ ಪದ್ಮನಾಭನಗರ ಕ್ಷೇತ್ರಕ್ಕೆ ನಾವೆಲ್ಲರೂ ಸಹಿತ ಒಗ್ಗಟ್ಟಾಗಿದ್ದೀವಿ. ಮುಂದಿನ ಚುನಾವಣೆಯಲ್ಲಿ 28ಕ್ಕೆ ಪದ್ಮನಾಭನಗರ ಕ್ಷೇತ್ರದಲ್ಲಿ ನಾವು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಎಲ್ಲ ಅವಕಾಶಗಳು ಇದ್ದಾವೆ. ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಪದ್ಮನಾಭನಗರ ವಿಧಾನಸಭಾ ಸದಸ್ಯರಿಗೆ, ನಮ್ಮ ಮತದಾರ ಬಂಧುಗಳಿಗೆ ಧೈರ್ಯ ಹೇಳಲಿಕ್ಕೆ ನಿಮ್ಮ ಮುಖೇನ ಇವತ್ತು ಯಾರ್ಯಾರು ಬಂದರು ಕಾರ್ಪೊರೇಟ್ರುಗಳು, ನಾವೇನು ಕರೆದಿರಲಿಲ್ಲ ಅವ್ರನ್ನ, ಯಾರು ಕರೆದಿದ್ರೆ ಗೊತ್ತಿಲ್ಲ, ಬಂದರು. ನಮ್ಮ ಪಾರ್ಟಿನಲ್ಲಿ ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿದ್ದು, ಎಲ್ಲ ಸ್ಥಾನಮಾನಗಳನ್ನು ಕೊಟ್ಟಿದ್ದು, ಸ್ಥಾನಮಾನಗಳನ್ನ ಉಪಯೋಗಿಸ್ಕೊಂಡ್ರು, ವಾಪಸ್ ಹೋದರು. ಅದರಿಂದ ಯಾರೂ ಸಹಿತ ಎದೆಗುಂದಬೇಕಾಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳೋಕ್ಕೋಸ್ಕರಲೇ ಇಲ್ಲಿ ಕರೆದಿರ್ತಕ್ಕಂಥದ್ದು. ಇನ್ನೇನಾದರೂ ವಿಚಾರ ಇದ್ದರೆ ಮಾನ್ಯ ಪತ್ರಕರ್ತರುಗಳೇನಾದ್ರು ಕೇಳಿದರೆ ನಾವು ಅದಕ್ಕೆ ಉತ್ತರ ಕೊಡ್ಬೋದು. ನಾನು ಮಾತಾಡ್ಬಿಡ್ತೀನಿ. ನಮ್ಮ ಜಿ ಕೃಷ್ಣಪ್ಪನವ್ರು ಮಾತಾಡ್ತಾರೆ. ಈಗ ಬಾಬಣ್ಣ ಅವರು, ಎಲ್ ಶ್ರೀನಿವಾಸ್ ಅವರು, ಕೌನ್ಸಿಲರ್ಸ್ ಎಲ್ಲರೂ ಬಂದರು. ಎಲ್ಲರೂ ಅವ್ರು ಆದಷ್ಟು ಅವ್ರು ಕೆಲಸ ಮಾಡಿದ್ರು. ಈಗ ಅವರ ಮನಸ್ತಾಪದಿಂದ ನಮ್ಮ ಆಗಿನ ಅಧ್ಯಕ್ಷರು ನಮ್ಮ DK ಶಿವಕುಮಾರ್ ಸಾಹೇಬರು ಅವರಿಗೆಲ್ಲನೂ ಸದುಪಾಯ ಕೊಟ್ಟರು. ಅವರೆಲ್ಲ ಮುಂದಿನ ವಿಧಾನಸಭೆಯಲ್ಲಿ ತಾವೇ ಎಲ್ಲರೂ ನಿಮ್ಮ ನೇತೃತ್ವದಲ್ಲೇ ಎಲೆಕ್ಷನ್ ನಡೀತದೆ ಅಂತ ಅಷ್ಟು ಭರವಸೆ ಕೊಟ್ಟರು. ಅವ್ರಿಗೆ ಆದಷ್ಟು ನಮ್ಮ ಅಧ್ಯಕ್ಷರು ಭಾಳ ಸಪೋರ್ಟ್ ಮಾಡಿದ್ರು. ನಾವು ಅವ್ರಿಗೆಲ್ಲ ಸಪೋರ್ಟ್ ಮಾಡಿದ್ವಿ. ಅವ್ರಿಗೆ ಏನು ಭೇದ ಭಾವ ಇಟ್ಕೊಂಡು ನಮಗೆ ಗೊತ್ತಿಲ್ಲ. ನಾನು ಹೋಗೋಕ್ಕೆ ಮುಂಚೆ ಪ್ರಮೋದ್ ಶ್ರೀನಿವಾಸ ಫೋನ್ ಮಾಡಿ, ಬಾಡಪ್ಪ ಅಧ್ಯಕ್ಷ ನೀವು CM ಇದ್ದಾರೆ ನಿಮ್ಮ ಕಡೆ, ನೀವು ಇಲ್ಲೇ ಪಾರ್ಟಿ ಇಲ್ಲರಿ, ಪಾರ್ಟಿ ಬೆಳೆಸೋಣ, ನೆಕ್ಸ್ಟ್ ಮುಂದಿನ ಸಲ ಇಲ್ಲಿ ಪದ್ಮನಾಭನಗರದಲ್ಲಿ ಕಾಂಗ್ರೆಸ್ MLA ನಾವು ತೊಗೊಂಬರೋಣ. ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ CM ಅವ್ರು ಯಾರು ಹೇಳ್ತಾರೆ ಅವರೇ ಕ್ಯಾಂಡಿಡೇಟ್ ಆಗ್ತಾರೆ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ. ನಾನು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ
ಈಗ ಅವ್ರೆಲ್ಲರೂ ಅವ್ರಿಗೆ ಗ್ಯಾರಂಟಿ ಅಧ್ಯಕ್ಷ ಕೊಟ್ಟರು, BLO ಕೊಟ್ಟರು, ಅವ್ರಿಗೇನೆ ಅಪ್ಪನಿಗೊಂದು ಪೋಸ್ಟು, ಮಗನಿಗೊಂದು ಕೊಟ್ಟರು. ಆದರೂ ಯಾರು ಅವ್ರಿಗೇನು ನಮ್ಮ ಪಾರ್ಟಿ ಏನು ತೀರ್ಮಾನ ತಗೊಳ್ತೋ ಅವ್ರಿಗೆ ಯಾರಿಗೂ ಅಗೇನಿಸ್ಟ್ ಮಾಡಿಲ್ಲ. ಅವರಿಗೆಲ್ಲ ನಾವೆಲ್ಲ ಕೋಆಪ್ರೇಟ್ ಮಾಡಿದ್ವಿ. ಬಾಬಣ್ಣ ಸಮೇತ ಅವ್ರಿಗೆ ಭಾಳ ಕೋಆಪ್ರೇಟ್ ಮಾಡಿದ್ರು. ಬಾಬಣ್ಣ ಅವರಂದ್ರೆ ಅಷ್ಟು ಎಲೆಕ್ಷನ್ ಇದೆ ಅಂತ ಅವ್ರು ಭಾಳನೇ ಶ್ರಮಪಟ್ಟರು. MP ಎಲೆಕ್ಷನಲ್ಲಿ ಭಾಳನೇ ಶ್ರಮಪಟ್ಟರು. ಅಲ್ಲಿ ಇಟ್ಮಡುಗು ಏರಿಯಾದಲ್ಲಿ ಬಾಬಣ್ಣ ಹೈಯೆಸ್ಟ್ ಸ್ಪರ್ಧೆ ತೊಗೊಂಡಿದ್ದು, ಇಟ್ಮಡುಗಲ್ಲಿ ತೊಗೊಂಡಿದ್ರು. ಅಲ್ಲಿ ಹೈಯೆಸ್ಟ್ ಓಟ್ ಬಂತು. ಎಲ್ಲ ಇದುವರೆಗೆ MP ಎಲೆಕ್ಷನ್ ಯಾವುದೂ ಬಂದಿಲ್ಲ. ಅಷ್ಟೊಂದು ದೊಡ್ಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂತು. ಬೇರೆ ಕಡೆ ಟೋಟಲ್ ಹಿಡಿದಾಗ ಬೇರೆ ಕಡಿಮೆ ಆಯ್ತಾ ಇದೆ. ಎರಡನೇ ಪ್ರಶ್ನೆ, ಬಾಬಣ್ಣವ್ರು ಭಾಳ ಕಷ್ಟಪಟ್ಟರು. ಬಾಬಣ್ಣವರು ನಮ್ಮ ಪಕ್ಷದಲ್ಲಿ ಇರ್ತಾರೆ. ಇನ್ನು ನಮ್ಮ ಗುರಪ್ಪ ನಾಯ್ಡು ಇರ್ಬೋದು, ವೆಂಕಟೇಶ್ ಮೂರ್ತಿ ಆಗ್ಬೋದು, ಶಿವರಾಮೇಗೌಡರು ಆಗಿರ್ಬೋದು, ಸಂಜಯ್ ಗೌಡ್ರು ಆಗಿರ್ಬೋದು, ನಾವೆಲ್ಲ ಒಟ್ಟಿಗೆ ಇದ್ದು ಕಾಂಗ್ರೆಸ್ ಪಕ್ಷನ ನೆಕ್ಸ್ಟ್ 2028ಕ್ಕೆ ನಾವು MLA ಆಗೇ ಆಗ್ತೀವಿ. ಕಾಂಗ್ರೆಸ್ ಪಕ್ಷ MLA ಆಗೇ ಆಗ್ತಾರೆ. ಅದು ನಮ್ಮ ಅಧ್ಯಕ್ಷರು ಆಗ ಹರಿಪ್ರಸಾದ್ ಸಾಹೇಬ್ರು ಯಾರು ಹೇಳ್ತಾರೋ ಅವರೇ ಕ್ಯಾಂಡಿಡೇಟ್ ಆಗ್ತಾರೆ. ಯಾರು ನಾನು ಕ್ಯಾಂಡಿಡೇಟು ನೀವು ಕಾಂಗ್ರೆಸ್ ಪಕ್ಷ ನಿಮ್ಗೆಲ್ಲರೂ ಗೊತ್ತಿರೋ ವಿಷಯನೇ. ಪಕ್ಷ ನಂಬ್ಕೊಂಡು ಕೆಲಸ ಮಾಡಬೇಕು. ಪಕ್ಷ ಯಾರಿಗೆ ಹೇಳ್ತಾರೋ ಕೆಲಸ ಮಾಡಬೇಕು. ಪಕ್ಷ ಅವ್ರು ಗುರುತಿಸುತ್ತೆ. ನಾನೇ ಕ್ಯಾಂಡಿಡೇಟ್ ಅನ್ನೋರೆಲ್ಲ ಲಾಸ್ಟ್ ಕ್ಯಾಂಡಿಡೇಟ್ ಆಗೋದಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ಪ್ರತಿಯೊಬ್ಬರೂ. ಇದುವರೆಗೆ ಇಷ್ಟಿಲ್ಲ ಕಾಂಗ್ರೆಸ್ಸಲ್ಲಿ ನಾನೇ ಕ್ಯಾಂಡಿಡೇಟ್ ಓಡಾಡಿದವರು ಲಾಸ್ಟ್ ಮಿನಿಟ್ ಅವ್ರು ಟಿಕೆಟೇ ಸಿಗಲ್ಲ ಎಲ್ಲರಿಗೂ. ಅದರಿಂದ ನಾವೆಲ್ಲರೂ ಪಕ್ಷಕ್ಕೆ ದುಡಿತೀವಿ, ಪಕ್ಷಕ್ಕೆ ಕೆಲಸ ಮಾಡ್ತೀವಿ. ನಮ್ಮ ಅಧ್ಯಕ್ಷರು ಹರಿಪ್ರಸಾದ್ ಸಾಹೇಬರು ಹಾಗೂ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ರಾಮಲಿಂಗರವ್ರನ್ನ ಸೌತಲ್ಲಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಪ್ರತಿಯೊಬ್ಬರು ಕೆಲಸ ಮಾಡ್ತೀವಿ. ಅದರಿಂದ ಪಕ್ಷ ಇನ್ನೂ ಪರಿವರ್ತನೆ ಮಾಡ್ತೀವಿ. ನಾವೆಲ್ಲ ಬಾಬಣ್ಣ ಹೇಳ್ದಂಗೆ ಎಲ್ಲ ಒಟ್ಟಿಗೆ ಕುತ್ಕೊಂಡು ಹರಿಪ್ರಸಾದ್ ಕುತ್ಕೊಂಡು ಏನು ಮಾಡಬೇಕು ಇನ್ನು ಮುಂದಿನ ಜನರಿಗೆಲ್ಲ ಅವರು ನಮ್ಮ ಗ್ಯಾರಂಟಿ ಏನಿದೆಯೋ ನಮ್ಮ ಅಧ್ಯಕ್ಷರಲ್ಲಿ ಕೆಲಸ ಮಾಡ್ಕೊಳ್ತೀವಿ. ಮಾಧ್ಯಮ ಎಲ್ಲರಿಗೂ ನಮಸ್ಕಾರ. ನೆಕ್ಸ್ಟ್ ಕಾಂಗ್ರೆಸ್ 28ಕ್ಕೆ ನಾವು ಪದ್ಮನಾಭನವರದ್ದು ಗೆದ್ದೇ ಗೆಲ್ತೀವಿ ಅಂತ ಭರವಸೆ ಕೊಡ್ತಾ ಇದ್ದೀವಿ. ಎಲ್ಲ ಮಾಧ್ಯಮದವ್ರಿಗೂ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೂ ಹಾಗೂ ಸೋಷಿಯಲ್ ಮೀಡಿಯಾವ್ರಿಗೂ ಎಲ್ಲ ಹೊಂದಿಸ್ತಾ, ಇವತ್ತೇನು ಪದ್ಮನಾಭನಗರ ಕ್ಷೇತ್ರ ಅಂದರೆ ಇಡೀ ರಾಜ್ಯದಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕರ ಕ್ಷೇತ್ರ. ನಮ್ಮ ಕ್ಷೇತ್ರದಲ್ಲಿ ಇವತ್ತು ಪ್ರೆಸ್ ಮೀಟ್ ಮಾಡಲಿಕ್ಕೆ ಒಂದು ಉದ್ದೇಶ, ಮೇಯ್ನ್ ಕಾರಣ ಗ್ಯಾರಂಟಿ ಅಧ್ಯಕ್ಷರು ಹಾಗೂ BBMP ಸದಸ್ಯರು ಏನಿವತ್ತು ನಮ್ಮ ಪಕ್ಷದಲ್ಲಿ ಮಾನ್ಯ DK ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಸೇರಿದ್ರು, ಅವ್ರಿಗೆ ಯಾವ ರೀತಿ ಗೌರವಾನ್ವಿತದಿಂದ ಅವ್ರಿಗೆ ಉತ್ತರ ಇಲ್ಲ ಏನಕ್ಕೆ ಹೋಗ್ತಾ ಇದ್ದಾರೆ ಅಂತ, ಅವ್ರಿಗೆ ಉತ್ತರ ಇಲ್ಲ ಅವ್ರಿಗೆ ಏನಕ್ಕೆ ಪಕ್ಷ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ. ನಮ್ಮ ಸರ್ಕಾರ ಅವ್ರ ಜೊತೆ ಇತ್ತು. ಇವಾಗ ನಮ್ಮ ಕೃಷ್ಣಪ್ಪ ಅವ್ರು ಹೇಳ್ದಂಗೆ, ಶಿವರಾಮೇಗೌಡರು ಹೇಳ್ದಂಗೆ, ನಾವು ಗ್ಯಾರಂಟಿ ಯೋಜನೆಗಳಲ್ಲಿ ಈ ಖಾತಾ ಇರ್ಬೋದು, ಪ್ರತಿಯೊಂದು ಏನು ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರಿಗೆ ಒಂದು ಒಳ್ಳೆ ಕಾರ್ಯ ಇರ್ಬೋದು, ಪದ್ಮನಾಭನಗರ ಕ್ಷೇತ್ರದಲ್ಲಿ ಒಂದು ವೇವ್ ಕ್ರಿಯೇಟ್ ಆಗ್ತಿತ್ತು. ಅದು ಕಾಂಗ್ರೆಸ್ ಸರ್ಕಾರದಿಂದ ಅಂತ ಒಂದು ಉದ್ದೇಶದಿಂದ ಅವ್ರೇನು ಕಾರ್ಯಕ್ರಮ ಮಾಡಿದ್ರು. ಇವತ್ತೇನು ಎಲ್ಲರೂ ಇದ್ದಾರೆ. ಇವಾಗ ಪ್ರತಿಯೊಂದು ಇವತ್ತು ನಾನು ಹೇಳೋದೇನು ಅಂದರೆ, ನಾವೆಲ್ಲ ಪದ್ಮನಾಭನಗರದಲ್ಲಿ ಕಾಂಗ್ರೆಸ್ ನಾಯಕರುಗಳು ಒಗ್ಗಟ್ಟಾಗಿದ್ದೇವೆ. ಯಾರು ಯಾವುದೇ ರೀತಿ ಸಮಸ್ಯೆ ಆಗಲಿ ಯೋಚನೆ ಆಗಲಿ ಮಾಡೋ ಅವಶ್ಯಕತೆ ಇಲ್ಲ. 2028ಕ್ಕೆ ಪದ್ಮನಾಭನಗರದಲ್ಲಿ MLA ಕಚೇರಿನ, ಕಾಂಗ್ರೆಸ್ MLA ಕಚೇರಿನ ಉದ್ಘಾಟನೆ ಮಾಡೇ ಮಾಡ್ತೀವಿ ಅಂತ ನಾವೆಲ್ಲ ಒಂದು ನಿರ್ಧಾರದಲ್ಲಿ ಸೇರಿದ್ದೀವಿ ಅಂತ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ. ಅದೇ ರೀತಿ ಇವತ್ತೇನು ಪಕ್ಷದ್ರೋಹ ಮಾಡಿ ಯಾರ್ಯಾರು ಹೋಗಿದ್ದಾರೆ, ನಮ್ಮ KPCC ಅಧ್ಯಕ್ಷರಾಗಿರಲಿ ಹಾಗೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಕಠಿಣವಾದ ಕ್ರಮ ತಗೋಬೇಕು. ಯಾರಿಗೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಒಂದು ಜವಾಬ್ದಾರಿ, ಒಂದು ಸ್ಥಾನ, ಗೌರವಗಳು ಕೊಡಬೇಕು. ಯಾಕೆಂದರೆ ಬೇಸತ್ತಿ ಭಾಳ ಓಡಾಡಿ ಎಲ್ಲರ ವಿಚಾರದಲ್ಲೂ ಸಂಘಟನೆ ವಿಚಾರದಲ್ಲಿ ಕೂತಿ ಒಂದು ವಿರೋಧ ಪಕ್ಷದ ನಾಯಕನ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಬಾವುಟ ಹಾರಿಸಿದ್ರೆ ಇಡೀ ರಾಜ್ಯದಲ್ಲಿ ಒಂದು ಸಂದೇಶ ಹೋಗ್ತದೆ ಅನ್ನೋ ಒಂದು ಉದ್ದೇಶದಲ್ಲಿ ಇವತ್ತೇನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಡಿಫಿಟೆಡ್ ಕ್ಯಾಂಡಿಡೇಟ್ ಇರ್ಬೋದು, ನಮ್ಮ ಸೀನಿಯರ್ ನಾಯಕರು ನಮ್ಮ ಗುರಪ್ಪ ನಾಯ್ಡು ಅವರು ಇರ್ಬೋದು, ಕಬಡ್ಡಿ ಬಾಬಣ್ಣ ಇರ್ಬೋದು, ಅದೇ ವೆಂಕಟೇಶ್ ಮೂರ್ತಿ ಅವರು ಇರ್ಬೋದು, ನಮ್ಮ ಮಾಜಿ ಸಂಸದರು ಶಾಸಕರು ಶಿವರಾಮೇಗೌಡರು ಇರ್ಬೋದು, ನಮ್ಮ ಪ್ರೀತಿಯ ಆರಾಧ್ಯ ಅವರು, ಯಾಕೆಂದರೆ ನಮ್ಮ ಇನ್ಚಾರ್ಜ್ ಇದ್ದಾರೆ ಅವರು ಎಲ್ಲ ಉದ್ದೇಶಕ್ಕೆ ಏನಕ್ಕೆ ಇವತ್ತು ಸೇರಿದ್ದೀವಿ ಅಂದರೆ, ನಮ್ಮ BJPಯಿಂದ ನಾವು ಕರಿತಾ ಇದ್ದೀವಿ, ಇನ್ನೊಂದು ಮಾಡ್ತಾ ಇದ್ದೀವಿ, ಎಲ್ಲ ಕಾರ್ಯಕರ್ತರಿಗೆ ಮಿಸ್ಗೈಡ್ ಮಾಡೋರಿಗೆ ಇವತ್ತೊಂದು ಕರೆ ಕೊಡ್ತಾ ಇದ್ದೇನೆ. ದಯವಿಟ್ಟು ಅಂಥ ದುಸ್ಸಾಹಸ ಕೈ ಹಾಕಕ್ಕೆ ಹೋಗ್ಬಿಡಿ. ಕಾಂಗ್ರೆಸ್ ಕಾರ್ಯಕರ್ತರು ಯಾವುದೇ ಆಮಿಷಕ್ಕೂ ಯಾವುದಕ್ಕೂ ಬಗ್ಗಲ್ಲ ಜಗ್ಗಲ್ಲ ಪದ್ಮನಾಭನಗರದಲ್ಲಿ ಅಂತ ಹೇಳ್ತಾ, ಇವತ್ತೇನು ನಾವು ಪ್ರೆಸ್ ಮೀಟಲ್ಲಿ ಒಂದು ಉದ್ದೇಶ, ಮೇನ್ ಉದ್ದೇಶ ಏನಂದರೆ, ಎಲ್ಲರ ಜೊತೆ ಮಾಡಿದ್ದೀರ, ನೀವು ಕೆಲಸ ಮಾಡಿದ್ದೀರ, ಐ ಅಪ್ರಿಷಿಯೇಟ್ ಯು ಪೀಪಲ್ ಬಂದಿರೋರ್ಗು. ಬಟ್ ಕೆಲಸ ಮಾಡಿ ನಮ್ಮ ಪಕ್ಷದಲ್ಲಿ ಯಾಕೆ ಬಿಟ್ಟು ಹೋದ್ರಿ ಅನ್ನೋ ಕ್ವಶನ್ ಮಾರ್ಕಿಗೆ ನಮ್ಮ ಕಾರ್ಯಕರ್ತರಲ್ಲಿತ್ತು. ಆ ಉದ್ದೇಶದಲ್ಲಿ ಅವರೆಲ್ಲರ ವಿಚಾರದಲ್ಲೂ ಯಾವುದೇ ವ್ಯಕ್ತಿ ಪೂಜೆ ಮಾಡ್ತಿಲ್ಲ, ಇಲ್ಲಿ ಪಕ್ಷದ ಪೂಜೆ ಮುಖ್ಯ ಅನ್ನೋದು ಒಂದು ಉದ್ದೇಶದಲ್ಲಿ ನಾವು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ
ಯಾರ್ಯಾರು ಬ್ಲಾಕ್ ಪ್ರೆಸಿಡೆಂಟ್ಸ್ ನೇತೃತ್ವಗಳಲ್ಲಿ ಇನ್ನು ಮುಂದೆ ಸಂಘಟನೆಗಳಲ್ಲಾಗಲಿ ಪ್ರತಿಯೊಂದು ಉದ್ದೇಶ ಏನೇ ಸಮಸ್ಯೆಗಳಾಗಲಿ ಸರಿಪಡಿಸ್ಕೊಂಡು ಇನ್ನು ಒಗ್ಗಟ್ಟಾಗಿ ನಾವಾಗಲಿ ಬ್ಲಾಕ್ ಪ್ರೆಸಿಡೆಂಟ್ಸ್ಗಳಾಗಲಿ ಡಿಫಿಟೆಡ್ ಕ್ಯಾಂಡಿಡೇಟ್ ಆಗಲಿ ಎಲ್ಲ ನಾಯಕರಾಗಲಿ ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗಿ ಹೋಗ್ತೇವೆ. ಏನು ಸಮಸ್ಯೆ ಇಲ್ದಿರಂಗೆ ಕಾಂಗ್ರೆಸ್ ಪಕ್ಷ ನಮ್ಮ ಮುಂದೆ ಎಲ್ಲ ಕಾರ್ಯಕರ್ತರಿಗೂ ಒಂದು ಧೈರ್ಯ ತುಂಬಿ ಅವ್ರ ಜೊತೆ ನಿಂತು ಪಕ್ಷ ಸಂಘಟನೆ ಉದ್ದೇಶದಲ್ಲಿ ಜೊತೆ ಇರ್ತೀವಿ ಅಂತ ಈ ಮಾಧ್ಯಮ ಮುಖಾಂತರ ಹೇಳ್ತೀವಿ. ನಮಸ್ಕಾರ. ವೇದಿಕೆಯನ್ನು ಅಲಂಕರಿಸಿರುವ ಮಾಜಿ ಸಂಸದರಾದ ಶಿವರಾಮೇಗೌಡರೇ, KPCC ಜನರಲ್ ಸೆಕ್ರೆಟರಿ ಆದಂಥ ನನ್ನ ಆತ್ಮೀಯ ಸಹೋದರರಾದಂಥ ಆರಾಧ್ಯ ಅವರೇ, ಲಕ್ಷ್ಮೀಪತಿ ಅವರೇ, ವೈಸ್ ಪ್ರೆಸಿಡೆಂಟ್ ಕೃಷ್ಣಪ್ಪನವರೇ, ರಘುನಾಥ್ ನಾಯ್ಡು ಅವರೇ, ಸಂಜಯ್ ಗೌಡ್ರೆ, ಗುರಪ್ಪ ನಾಯ್ಡು ಅವರೇ, ಮಾಜಿ ಮಹಾಪೌರರಾದಂಥ ವೆಂಕಟೇಶ್ ಮೂರ್ತಿ ಅವರೇ ಮತ್ತು ನನ್ನ ಆತ್ಮೀಯ ಸಹೋದರರಾದ ಸ್ನೇಹಿತರಾದಂಥ ಮುತ್ತುರಾಜ್ ಅವರೇ, ಇಲ್ಲಿ ಬಂದಿರುವ ಎಲ್ಲ ಕಾಂಗ್ರೆಸ್ ಪಕ್ಷದ ಸಹೋದರ ಸಹೋದರಿಯರೇ, ಮುಖಂಡರು, ನಮಗೆಲ್ಲ ತಿಳಿದಾಗ ಇತ್ತೀಚಿನ ದಿನಗಳಲ್ಲಿ ಏನೇನು ಬೆಳವಣಿಗೆ ಆಗಿದೆ, ಯಾವ ರೀತಿಯ ಬೆಳವಣಿಗೆ ಆಗಿದೆ ಎಲ್ಲ ತಮಗೆ ಈಗಾಗಲೇ ಸ್ಪಷ್ಟವಾಗಿ ವೇದಿಕೆ ಮುಖಾಂತರ ಗೊತ್ತಿರುವಂಥ ಎಲ್ಲ ಗಣ್ಯರು ಈಗಾಗಲೇ ತಮಗೆ ತಿಳಿಸಿದ್ದಾರೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಏನು ಅಂತಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಪಕ್ಷನ ಸಂಘಟನೆ ಮಾಡಬೇಕು, ಪಕ್ಷವನ್ನು ಯಾವ ರೀತಿ ಮುಂದೆ ತಗೊಂಡು ಹೋಗ್ಬೇಕು ಅನ್ನೋದನ್ನು ಅದನ್ನು ಅಧ್ಯಕ್ಷರು ಬಂದಾಗ ಅಧ್ಯಕ್ಷರ ಸಮ್ಮುಖದಲ್ಲಿ ಕೂತ್ಕೊಂಡು ಮಾತಾಡಿ ಒಂದು ಕಮಿಟಿ ಮುಖಾಂತರ ಒಂದು ಜವಾಬ್ದಾರಿ ತಗೊಂಡು ಪಕ್ಷವನ್ನು ಇನ್ನೂ ಬಲಪಡಿಸೋದಕ್ಕೆ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಈಗಾಗಲೇ ನಮ್ಮ ಹಿರಿಯರು ಎಲ್ಲ ನಾಯಕರುಗಳು ಎಲ್ಲ ಈಗಾಗಲೇ ತಿಳಿಸಿದ್ದಾರೆ. ಪಕ್ಷಕ್ಕೆ ಬರೋದು ಹೋಗೋದು ಇರ್ತದೆ, ಹೊಸ ನೀರು ಬರ್ತಾ ಇದ್ರೆ ಹಳೆ ನೀರು ಹೋಗ್ತಾ ಇರ್ತದೆ, ಹಳೆ ನೀರು ಇದ್ದಾಗ ಹೊಸ ನೀರು ಕೆಲವು ಹೋಗ್ತಾ ಇರ್ತಾವೆ, ಅವೆಲ್ಲ ಏನು ಮಾಡೋಕ್ಕಾಗಲ್ಲ. ಆದರೆ ಒಂದು ಮಾತ್ರ ಇದು, ಪಕ್ಷ ಆಗಿ ಉಳಿತದೆ, ವ್ಯಕ್ತಿಯಿಂದ ಪಕ್ಷ ಆಗಲ್ಲ, ಪಕ್ಷದಿಂದ ವ್ಯಕ್ತಿ ಆಗ್ತದೆ. ಹಾಗಾಗಿ ಯಾರು ಬರಲಿ ಯಾರು ಹೋಗಲಿ ಪಕ್ಷದ ಒಂದು ನಿಟ್ಟಿನಲ್ಲಿ ಎಲ್ಲ ಸಕ್ರಿಯವಾಗಿ ಇರ್ತದೆ. ನಾವು ಇವತ್ತು ಈ ವೇದಿಕೆ ಮುಖಾಂತರ ಹೇಳ್ತೀವಿ, ಯಾವುದೇ ಬರಲಿ ಏನೇ ಬರಲಿ ನಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸ್ತೇವೆ. ನಾವೆಲ್ಲ ರೀತಿಯ ಸಹಕಾರ ತನ್ನ ಕೊಟ್ಟು ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಎಲ್ಲ ಒಂದು ಕುಟುಂಬದವರಾಗಿ ಹೋಗ್ತೀವಿ ಅಂತ ಈ ವೇದಿಕೆ ಮುಖಾಂತರ ನಮ್ಮ ಮಾಧ್ಯಮದ ಒಂದು ಮಿತ್ರರಿಗೆ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ನಮ್ಮನ್ನೆಲ್ಲ ಉದ್ದೇಶ ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಮಗೆ ನಮ್ಮೆಲ್ಲರಿಗೂ ಒಂದು ಸ್ಥಾನ. ಬಾಬು ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಮುಖಂಡರೇ, ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಮುಖಂಡರೇ ಹಾಗೂ ಎಲ್ಲ ಪತ್ರಕರ್ತ ಸ್ನೇಹಿತರೆ, ನನಗಿದು ಗೊತ್ತಿತ್ತು. ಕಾಂಗ್ರೆಸ್ಸಲ್ಲಿ 1980ರಲ್ಲಿ ಕಿಸಾನ್ ರ್ಯಾಲಿಗೆ ನಾನು ಡೆಲ್ಲಿಗೆ ಹೋಗಿದ್ದೆ. 80ರಿಂದ ಇಲ್ಲಿವರೆಗೂ 46 ವರ್ಷಗಳ ಸುದೀರ್ಘ ಪಯಣದಲ್ಲಿ ಒಂದು ದಿನಾನೂ ನಾವು ಕಾಂಗ್ರೆಸ್ ಬಿಟ್ಟು ಬೇರೆ ಕಡೆ ಮುಖ ಮಾಡಿಲ್ಲ. ಹರಿಪ್ರಸಾದ್ ಅವರು ಆವಾಗ ನಾನು ವಿದ್ಯಾರ್ಥಿ ನಾಯಕನಿದ್ದಾಗ ನಮ್ಮ ನಾಯಕರು, DK ಶಿವಕುಮಾರ್ ಅವರು ನಮ್ಮ ಸಹೋದ್ಯೋಗಿಗಳು, ನಾವೆಲ್ಲ ಸ್ಟೂಡೆಂಟ್ ಲೀಡರ್ಗಳಾಗಿದ್ದವರು. ಇವತ್ತು ಕೂಡ ನಾವಿದ್ದಂಥ ಟೀಮ್ ಏನಿತ್ತೋ ಆ ಟೀಮೇ ರಾಜ್ಯ ಪೂರ್ತಿ ನಾಯಕತ್ವ ವಹಿಸ್ಕೊಂಡಿರೋದು. ಪದ್ಮನಾಭ ನಗರದಲ್ಲಿ ನನಗೆ ಅಶೋಕು BJP ಭಾಳ ದೊಡ್ಡದು ಅಂತೇನು ಅನಿಸಲ್ಲ. ಅದು ಇಲ್ಲಿರ್ತಕ್ಕಂಥ ಎಲ್ರಿಗೂ ಗೊತ್ತು, ನನಗೂ ಗೊತ್ತು. 2008ಅಲ್ಲಿ ನಾನು ಕಾಂಗ್ರೆಸ್ಸಿಂದ ಎಲೆಕ್ಷನ್ ನಿಂತಾಗ 8 ದಿನದಲ್ಲಿ ನನಗೆ ಟಿಕೆಟ್ ಕೊಟ್ಟು ನಾನು ಸೋತಿದ್ದೆ. ನಾ ಸೋತ ದಿನದಿಂದ 5 ವರ್ಷ ಸತತವಾಗಿ ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದರು, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿತ್ತು, ಡೆಪ್ಟಿ CM ಆಗಿದ್ದರು. ಒಂದು ದಿನ ಬಿಡ್ದಂಗೆ ನಾನು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಹಿಡಿದು ಪರಮೇಶ್ವರ್ ಅವರಿಂದ ಹಿಡಿದು ಎಲ್ಲ ನಾಯಕರು ಕೂಡ ಪದ್ಮನಾಭನಗರಕ್ಕೆ ಬಂದಿದ್ದರು. ಯಾಕೆಂದರೆ ಪದ್ಮನಾಭನಗರದಲ್ಲಿರ್ತಕ್ಕಂಥ ಎಲ್ಲ BJPಯವರು ಕೆರೆಗಳರಾಗಿದ್ದರು, ಕೆರೆಗಳನ್ನ ಲೂಟಿ ಹೊಡೆದಿದ್ರು. ಚಿಕ್ಕಲ್ಸಂದ್ರ ಕೆರೆ ಕಾಣೆಯಾಗಿತ್ತು. ಉತ್ತರಳ್ಳಿ ಕೆರೆ ಇರ್ಬೋದು, ಗೌಡನಪಾಳ್ಯ ಕೆರೆ ಇರ್ಬೋದು, ಹೊಸಕೆರಳ್ಳಿ ಕೆರೆ ಇರ್ಬೋದು, ಎಲ್ಲ ಕೆರೆಗಳನ್ನ ನುಂಗಿ ನೀರು ಕುಡಿದಿದ್ರು. ಇದರ ವಿರುದ್ಧವಾಗಿ ನಾವು ಸತತವಾದ ಹೋರಾಟ ನಾವು ಮಾಡಿದ್ವಿ. ಆ ಹೋರಾಟದಲ್ಲಿ ಡಾಕ್ಟರ್ ಪರಮೇಶ್ವರಿಂದ ಹಿಡಿದು ಎಲ್ಲ ನಾಯಕರು ಭಾಗವಹಿಸಿದ್ರು. ಅವತ್ತಿನ ದಿನ
ಕಾಂಗ್ರೆಸ್ನವರು ಪ್ರತಿಯೊಬ್ಬರು ಕೂಡ ಬೀದಿಗೆ ಬಿದ್ದು ಹೋರಾಟ ಮಾಡ್ತಿದ್ರು 2013ವರೆಗೂ. ಬೇರೆ ಬೇರೆ ವ್ಯತ್ಯಾಸಗಳಾಯಿತು, ಅದ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಈ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಕೆಲವರೆಲ್ಲ ಬಂದು ಸೇರಿಕೊಂಡಾಗ ನಾನು ಇದ್ದೆ. ಅವತ್ತು ಸಿದ್ದರಾಮಯ್ಯನವರು ಇದ್ದರು, ಡಿ ಕೆ ಶಿವಕುಮಾರ್ ಅವರು ಇದ್ದರು, ಎಲ್ಲ ನಾಯಕರು ಇದ್ದರು. ವೀರಾವೇಶವಾಗಿ ಮಾತಾಡಿದ್ರು ಬಿ ಜೆ ಪಿಯಿಂದ ಬಂದವರು ಇದೇ ಕಾಂಗ್ರೆಸ್ ಆಫೀಸಲ್ಲಿ. ಯಾವ ಥರ ವೀರಾವೇಶವಾಗಿ ಮಾತಾಡಿದ್ರೆ ಇಡೀ ಬಿ ಜೆ ಪಿನ ನಾವು ಕಂಟ್ರೋಲಿಗೆ ತೊಗೊಂಡು ಕಾಂಗ್ರೆಸ್ಸಿಗೆ ತೊಗೊಂಡ್ಬರ್ತೀವಿ ಅಂತ ಎಲ್ಲರೂ ನಂಬಿದ್ರು. ನನಗೆ ನಂಬಿಕೆ ಇರಲಿಲ್ಲ. ನನಗೆ ಗೊತ್ತು ಅವ್ರು ಏನಕ್ಕೆ ಬಂದಿದ್ದಾರೆ, ಏನಕ್ಕೆ ಹೋಗ್ತಾರೆ ಅಂತ. ಅವತ್ತಿನ ದಿನ ಆರ್ ಅಶೋಕ್ ಅವರು ಪ್ರೆಸ್ ಕರೆದು ಹೇಳಿದ್ರು, ನೀವೆಲ್ಲ ಪತ್ರಕರ್ತರು ನೋಡಿ ಅವ್ರ ಹೇಳಿಕೆ ಏನಂತ. ಇವತ್ತಿಗೆ ಪದ್ಮನಾಭನಗರ ಪರಿಶುದ್ಧ ಆಯಿತು. ಕೆರೆಗಳ್ರಿ ಯಾರ್ಯಾರು ಇದ್ರು ಅವರೆಲ್ಲ ಕಾಂಗ್ರೆಸ್ ಕೊಟ್ಟೋದ್ರು, ನಾವಿವತ್ತು ಪರಿಶುದ್ಧವಾಗಿದ್ದೀವಿ ಅಂತ. ಆ ಪರಿಶುದ್ಧತೆ ಇವತ್ತು ಮತ್ತೆ ಎಲ್ಲ ಬಿ ಜೆ ಪಿ ಕೊಟ್ಟೋಯ್ತು. ಎಲ್ಲ ಕಳಂಕನ ಅವ್ರು ಎತ್ಕೊಂಡು ಹೊಟ್ಟೋದ್ರು. ಇವಾಗ ಕೆರೆಗಳ್ರಿ ಯಾರು ಅಂದರೆ ನಮ್ಮ ಕಾಂಗ್ರೆಸ್ಸಲ್ಲಿ ಯಾರೂ ಇಲ್ಲ, ಮತ್ತೆ ಅವರೆಲ್ಲ ಬಿ ಜೆ ಪಿಯಲ್ಲೇ ಇದ್ದಾರೆ. ಯಾತಕ್ಕೆ ಬಂದರು ಯಾತಕ್ಕೆ ಹೋದ್ರು ನನಗೇನು ಗೊತ್ತಿಲ್ಲ. ನಾನು 3 ವರ್ಷ ಅವ್ರು ಈ ಪಕ್ಷದಲ್ಲಿದ್ದಾಗ ಒಂದು ದಿನ ಕೂಡ ಕಾಂಗ್ರೆಸ್ ವೇದಿಕೆಯಲ್ಲಿ ಅವ್ರ ಜೊತೆ ನಾನು ವೇದಿಕೆ ಹಂಚ್ಕೊಂಡಿಲ್ಲ. ಎಲ್ರಿಗೂ ಗೊತ್ತು, ಯಾಕಂದರೆ ನನಗೆ ಗೊತ್ತು ನಾಳೆ ಏನಾಗುತ್ತೆ ಅಂತ. ಇವ್ರು ಯಾರು ಇರೋದಿಲ್ಲ ಎಲೆಕ್ಷನ್ಗೆ ಅಂತೇಳಿ ಅವ್ರು ಸೇರ್ಕೊಳ್ಳೋಕೆ ಮೊದಲೇ ಗೊತ್ತಿತ್ತು. ಆದರೆ ನಮ್ಮ ಮಾತನ್ನು ಯಾರೂ ಕೇಳಲಿಲ್ಲ. ಆದರೆ ಒಂದು ಹೇಳ್ತೀನಿ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನೂ ಕೂಡ ಅವ್ರು ತೊಗೊಂಡೋಗೋಕ್ಕಾಗಿಲ್ಲ. ಬಂದರು ಹೋದ್ರು, ಅದರಿಂದ ಏನು ನಮಗೆ ತೊಂದರೆ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ. ಯಾವ ಕಾಂಗ್ರೆಸ್ ಕಾರ್ಯಕರ್ತನೂ ಅವ್ರ ಮನೆ ಬಾಗಿಲಿಗೆ ಹೋಗಿಲ್ಲ, ಯಾವ ಕಾಂಗ್ರೆಸ್ ಕಾರ್ಯಕರ್ತನೂ ಅವರು. ಆದರೆ ನಮ್ಮಲ್ಲೇ ನಮಗೆ ಮೋಸ ಆಯಿತು. ಯಾರೋ ಈ ಮಾದೇವನ್ ಅಂತವನಿಗೋ ರಜಾಕ್ ಅಂತವನಿಗೋ ಗ್ಯಾರಂಟಿ ಸಮಿತಿ ಕೊಟ್ಟಿದ್ದರೆ ಫಸ್ಟ್ ಕ್ಲಾಸಾಗಿ ಕೆಲಸ ಮಾಡಿರೋರು. ಬಿ ಜೆ ಪಿಯಿಂದ ಬಂದಿದ್ದ ತಕ್ಷಣ ಅವನು ಕೊಟ್ವಿ, ಎಲ್ಲ ಕೊಟ್ವಿ. ಆದರೆ ಏನಾಯಿತು, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅನ್ಯಾಯ ಆಯಿತು. ಅವ್ರಿಗೂ ಏನು ನ್ಯಾಯ ಸಿಗಲ್ಲ, ಯಾಕೆಂದರೆ ಅವ್ರು ಏನು ಅನುಭವಿಸೋಕ್ಕಾಗಿಲ್ಲ. ಏನನ್ನ ಒಂದು ಅಧಿಕಾರ ಅನುಭವಿಸ್ಬೇಕು ಅಂದರೆ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ನೋಡಿ, ಯಾರೂ ಅವ್ರ ಮನೆಗೆ ಹೋಗಿಲ್ಲ, ಏನೂ ಆಗಿಲ್ಲ. ಇವತ್ತಿನ ದಿನ ನನ್ನ ಪ್ರಕಾರ ಕಳಂಕರಹಿತವಾದ ಕಾಂಗ್ರೆಸ್ ಪದ್ಮನಾಭನಗರದಲ್ಲಿದೆ. ಕಳಂಕ ಇಲ್ಲದೆ ಎಲ್ಲ ವೇದಿಕೆ ಮೇಲಿದ್ದೀವಿ. ತಿರ್ಗಾ ಹಳೆ ಕೆರೆಗಳ್ಳರು, ಹಳೆ ಭೂಮಿ ಕಳ್ಳರು ಇವರೆಲ್ಲ ಮತ್ತೆ ಬಿ ಜೆ ಪಿಗೆ ಹೋದ್ರು. ಅಶೋಕ್ ಅವರು ಅದಕ್ಕೆ ಏನು ಉತ್ತರ ಕೊಡ್ತಾರೆ ಕೊಡಬೇಕು. ಅಶೋಕ್ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು. ಅವತ್ತು ಹೇಳಿದ್ರು ಕಳಂಕ ಹೊತ್ತವರೆಲ್ಲ ಹೊಟ್ಟೋದ್ರು, ಕೆರೆಗಳ್ಳರೆಲ್ಲ ಹೊಟ್ಟೋದ್ರು ಅಂತ. ಇವತ್ತಿನ ದಿನ ಯಾವ ಉದ್ದೇಶಕ್ಕೆ ಸೇರಿಸ್ಕೊಂಡ್ರು, ಏನು ಅವ್ರ ಉದ್ದೇಶ ಅನ್ನೋದನ್ನು ಅವರೇ ಸ್ಪಷ್ಟಪಡಿಸಬೇಕು. ಕಾಂಗ್ರೆಸ್ ಸದೃಢವಾಗಿಲ್ಲ, ನಾವೆಲ್ಲ ಒಟ್ಟಿಗಿದ್ದೀವಿ, ಕಾಂಗ್ರೆಸ್ ಚೆನ್ನಾಗಿದೆ, ಮುಂದಿನ ಎಲೆಕ್ಷನ್ಲಿ 100ಕ್ಕೆ 100 ಕಾಂಗ್ರೆಸ್ ಗೆಲ್ತೀವಿ ಅನ್ನೋ ಒಂದು ಮನೋಸ್ಥೈರ್ಯದಿಂದ ಇವತ್ತು ಆಶ್ವಾಸನೆ ಕೊಡ್ತೀವಿ. ನಾವೆಲ್ಲ ಒಟ್ಟಿಗಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಅಧ್ಯಕ್ಷ, ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಪ್ರಮೋದ್ ಅವರು ಮತ್ತೆ ಕೆಲವು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರುಗಳು ಪಕ್ಷವನ್ನ ತೊರೆದು ನಮ್ಮ ಪಕ್ಷಕ್ಕೆ ಅವರು ಬಂದಾಗ ಯಾವುದೋ ಒಂದು ಸ್ವಾರ್ಥ ಸಾಧನೆಗೋಸ್ಕರ ಬಂದಿದ್ರು ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ಸ್ವಾರ್ಥ ಸಾಧನೆ ಈಡೇರಲಿಲ್ಲ. ಕಾಂಗ್ರೆಸ್ ಪಕ್ಷ ಇವರಿಗೆ ಮಣಿಲಿಲ್ಲ ಅಂತಕ್ಕಂಥ ಒಂದು ಇಚ್ಛೆಯಿಂದ ಮತ್ತು ಅಶೋಕ್ ಅವರ ಒಂದು ಫುಸ್ಲಾಯಿಸ್ಲಿಂದ ಒತ್ತಡದಿಂದಾಗಿ ಅವರು ಹೋಗಿದ್ದಾರೆ. ಯಾವುದೇ ನಮಗೆ ತೊಂದರೆ ಆಗೋದಿಲ್ಲ. ಇವತ್ತು ಗೃಹಜ್ಯೋತಿಯಿಂದ 86,215 ಫಲಾನುಭವಿಗಳು ಪದ್ಮನಾಭನಗರದಲ್ಲಿ ಇದ್ದಾರೆ. ಅದೇ ರೀತಿ ಗೃಹಲಕ್ಷ್ಮಿಯಿಂದ 23,546 ಫಲಾನುಭವಿಗಳು ಇವತ್ತಿದ್ದಾರೆ. ಅವರು ಎಲ್ಲ ಜಾಗೃತರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಕೊಡ್ತಾ ಇರ್ತಕ್ಕ, ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಏನು ಇವತ್ತು 32 ಕಂತು 64,000 ರೂಪಾಯಿಗಳನ್ನು ಈ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಫಲಾನುಭವಿಗಳು ತಗೊಂಡಿದ್ದಾರೆ, ಎಂಜಾಯ್ ಮಾಡಿದ್ದಾರೆ. ಅವ್ರಿಗೆ ಖುಷಿಯಾಗಿ ಅವರ ಸ್ವತಂತ್ರ ಖರ್ಚಿಗೆ ಮಾಡ್ಕೊಂಡಿದ್ದಾರೆ. ಅವ್ರ ಜೀವನ ಸುಧಾರಿಸಿದೆ. ಬಡವರ ಬದುಕು ಹಸನಾಗಿದೆ. ಪದ್ಮನಾಭನಗರದ ಬಡವರ ಬದುಕು ಇವತ್ತು ಅವ್ರು ಯಾವತ್ತೂ ವಿಚಲಿತರಾಗೋದಿಲ್ಲ. ಅದೇ ರೀತಿ ಪದ್ಮನಾಭನಗರದ ಏನು 14 ಇವತ್ತು ವಾರ್ಡ್ಗಳಿದೆ, ಆ ವಾರ್ಡಿನ ಜನ ಇವತ್ತು ಯಾವತ್ತೂ ಕೂಡ ವಿಚಲಿತರಾಗೋದಿಲ್ಲ. ಇವರು ಯಾವುದೋ ಸ್ವಇಚ್ಛೆಯಿಂದ ಬಂದವರು, ಅವರಿಗೆ ಅವರ ಹಿತ ಕಾಂಗ್ರೆಸ್ನವರು, ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಕಾಪಾಡಲಿಲ್ಲ ಅಂತಕ್ಕಂಥ ಒಂದೇ ಧೋರಣೆಯಿಂದ ಅವರು ವಾಪಸ್ ಹೋಗಿದ್ದಾರೆ.
ನಮ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳ್ತೀನಿ.